ಅಂದಂಗೆ ಇವತ್ತು ಹೊತ್ತಿನೇನೆ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಚೆಂದಾಗಿದ್ದೀನಿ, ನೀವು ಚೆಂದಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಹೊತ್ತಿನೇನೆ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡಿರಿ, ಮಶ್ರೂಮ್ ಬಿರಿಯಾನಿಗೆ ರೆಡಿ ಮಾಡಿದ್ದೀನಿ. ತುಂಬ ಜನ ಬರ್ತಾರೆ. 15 ಕೆ ಜಿ ಮಶ್ರೂಮ್ ಬೇಕು. ಫಸ್ಟು ಈರುಳ್ಳಿ ಕಟ್ ಮಾಡ್ಕೊಬೇಕು. 15 ಕೆ ಜಿ ಮಶ್ರೂಮು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಂಡು 15 ಕೆ ಜಿ ಮಶ್ರೂಮ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇವಾಗ ಚಕ್ಕೆ ಲವಂಗ ಬಿರಿಯಾನಿ ಸಾಮಾನು ಏನದು ಅದನ್ನೆಲ್ಲ ಹಾಕ್ಬಿಟ್ಟು ಹಂಗೆ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಗಮ್ ಅಂತ ಒಂದು ಹದ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಹೆಚ್ಚಿನ ಪ್ರಮಾಣದಾಗ ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿರೋದು ಇದು. ಇದ್ರ ಜೊತೆಗೆ ಗೋಬಿ ಮಂಚೂರಿ ಮಾಡಿದ್ದೀರಿ, ಆಮೇಲೆ ಪೂರಿ ಸಾಗು ಮಾಡಿದ್ದೀರಿ, ಗುಲಾಬ್ ಜಾಮೂನ್ ಮಾಡಿದ್ದೀರಿ. ನಾನು ಈ ವಿಡಿಯೋ ದೊಡ್ಡದಾಗ್ತದೆ ಲೆಂತಾಗ್ತದೆ ಅಂತ ಹೇಳ್ಬಿಟ್ಟು ಬರೀ ಮಶ್ರೂಮ್ ಬಿರಿಯಾನಿ ಮಾತ್ರ ತೋರಿಸ್ತಾಯಿದ್ದೀನಿ. ನೋಡಿರಿ, ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ನೋಡಿರಿ, ಖಾರದ ಪುಡಿ, ಸ್ವಲ್ಪ ಚಿಕನ್ ಮಸಾಲು, ಸ್ವಲ್ಪ ಬಿರಿಯಾನಿ ಮಸಾಲು, ಆಮೇಲೆ ಸ್ವಲ್ಪ ಧನಿಯಾ ಪುಡಿ, ಎಲ್ಲ ಪುಡಿಗಳೆಲ್ಲ ಹಾಕ್ಕೊಳ್ಳೋಣ. ಪುಡಿಗಳೆಲ್ಲ ಹಾಕ್ಕೊಂಡು ಸ್ವಲ್ಪ ಒಂದು ಮಿಕ್ಸ್ ಕೊಟ್ಕೊಳ್ಳೋಣ. ಚೆಂದಾಗಿ ಕಲಿಸ್ಕೊಂಡು ಸ್ವಲ್ಪ ಚೆಂದಾಗಿ ಉಪ್ಪೆಲ್ಲ ಹಾಕಿ ಚೆಂದಾಗಿ ಕಲಿಸ್ಕೊಳ್ಳೋಣ. ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕಿದ್ದೀರಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀರಿ. ಸ್ವಲ್ಪ ಕ್ಯಾಪ್ಸಿಕಮ್ಮು ಅದೆಲ್ಲ ಇಟ್ಕೊಂಡಿದ್ದೀರಿ ಪಕ್ಕ. ಹಂಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಬಿಸಿನೀರು ಪಕ್ಕದಾಗ ಕುದಿಸಿಕೊಂಡಿದ್ದೀರಿ. ಇದೆಲ್ಲ ಫ್ರೈ ಆದಮೇಲೆ ಬಿಸಿನೀರು ನಾವು ಒಂದು ಅಳತೆ ಅಷ್ಟು ಅಕ್ಕಿ ಹಾಕಿದ್ರೆ 2 ಅಳತೆ ಅಷ್ಟು ನೀರು ಹಾಕಬೇಕು. ಆವಾಗೇ ಚೆಂದಾಗಿ ಅಕ್ಕಿ ಎಲ್ಲ ಚೆಂದಾಗಿ ಬೆಂದು ಬರ್ತದೆ. ಬೋಲೆ ಚೆಂದಾಗಿರ್ತದೆ ಮಶ್ರೂಮ್ ಬಿರಿಯಾನಿ. ಹಿಂಗೆ ಮಾಡ್ಕೊಂಡು ಒಂದು ಸತಿ ಮಾಡ್ಕೊಂಡು ತಿಂದು ನೋಡ್ರಿ. ಇದು ಹೋಟ್ಲ್ ಸ್ಟೈಲಾಗಿ ಮಾಡೋಂಥ ಮಶ್ರೂಮ್ ಬಿರಿಯಾನಿ. ಚೆಂದಾಗಿ ಕುದೀತದೆ. ಚೆಂದಾಗಿ ಕುದಿದಾದ್ಮೇಲೆ ನೀರು ಹಾಕಿದ್ದೀರಿ 2ರಷ್ಟು. ಎರಡು ಬೇಸನ್ ನೀರು ಹಾಕಿ, ಒಂದು ಬೇಸನ್ ಅಕ್ಕಿ ಹಾಕಿದ್ರೆ 2 ಬೇಸನ್ ನೀರು ಹಾಕಬೇಕು. ನೀರು ಹಾಕಿದ್ದಾದ್ಮೇಲೆ ಚೆಂದಾಗಿ ಕಲಿಸ್ಕೊಟ್ಬಿಟ್ಟು ಆ ನೀರು ಚೆಂದಾಗಿ ಕುದಿಯೋ ಗಂಟ ಕಾಯಬೇಕು. ಅದಕ್ಕರಷ್ಟು ಪಕ್ಕದಾಗ ಇದು ಪೂರಿಕ ಸಾಗು ಇಕ್ಕಿದ್ದೀರಿ. ಇದಕ್ಕರಷ್ಟು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕ್ಕೊಳ್ಳೋಣ. ನೋಡ್ರಿ, ಎಲ್ಲ ಚೆಂದಾಗಿ ಗುಜ್ಜಿಗೆ ಬಂದದೆ, ಕಾದದೆ. ಇವಾಗ ಅಕ್ಕಿ ಹಾಕ್ಕೊಳ್ಳೋಣ. ನೋಡ್ರಿ, ಎಲ್ಲ ಹಾಕಿ ಇದಕ್ಕೆ ಹದವಾಗಿ ಕಾಯಿಸಿ ನೀರೆಲ್ಲ ಹಾಕಿ ಕೊತ್ತಂಬರಿ ಪುದೀನ ಸೊಪ್ಪೆಲ್ಲ ಹಾಕಿ ಚೆಂದಾಗಿ ಕುದಿಸಿ ಚೆಂದಾಗಿ ಒಂದು ಹದಕ್ಕೆ ಬರ್ತದೆ ಗಟ್ಟಿಗೆ. ಆವಾಗ ಅಕ್ಕಿನ ತೊಳೆದು ಪಕ್ಕದಾಗಿ ಇಕ್ಕೊಂಡಿರ್ತೀರಿ. ಅಕ್ಕಿ ಹಾಕ್ಕೊಳ್ಳೋಣ ಇವಾಗ. ಅಕ್ಕಿ ಹಾಕ್ಕೊಂಡು ಚೆಂದಾಗಿ ಕಲಿಸ್ಬೇಕು, ಇಲ್ಲಾಂದರೆ ತಳ ಅಂಟಿಬಿಡ್ತದೆ. ನೋಡ್ರಿ, ತಳ ಎಲ್ಲ ಕಲಿಸಿ ಬಿಟ್ಬಿಟ್ಟು ಒಂದು ತಟ್ಟೆ ಮುಚ್ಚಿಬಿಡೋಣ.
ನೋಡ್ರಿ ನೀರು ಚಂದ ಕಾದದೆ ಅಕ್ಕಿ ಹಾಕಿದ್ದೀವಿ. ಅಕ್ಕಿ ಹಾಕ್ಬಿಟ್ಟು ಚೆಂದಾಗಿ ಒಂದು ಅಷ್ಟೊತ್ತು ಕಲಿಸ್ತಾ ಇರಬೇಕು. ಚೆಂದಾಗಿ ಕಲಸಿಲ್ಲ ಅಂದರೆ ಅದು ತಳ ಅಂಟಿ ಬಿಡ್ತದೆ. ಒಂದು ತಟ್ಟೆ ಮುಚ್ಚಿಬಿಟ್ಟು ಒಂದರಷ್ಟು ಕುಂಬಳಗಂಟ ಬಿಡಬೇಕು. ಪಕ್ಕದಾಗ ಪೂರಿ ಸಾಗುನು ರೆಡಿ ಆದೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗದೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಯಾವಾಗೂ ಸಪೋರ್ಟ್ ಮಾಡಿರಿ. ನಿಮ್ಮ ಮನೆಗಳಾಗೂ ಮಶ್ರೂಮ್ ಬಿರಿಯಾನಿ ಮಾಡ್ಕೊಂಡು ತಿನ್ನಿರಿ, ಹೆಂಗದೆ ಅಂತ ಕಮೆಂಟ್ ಮಾಡಿರಿ.